ಹಾಯ್ ಎಲ್ರಿ ನಮಸ್ಕಾರ. ನೀವು ನೋಡ್ತಾ ಇದ್ರ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಶಾಂತಿ ಕ್ರಾಂತಿ ಸಿನಿಮಾ ರಿಲೀಸ್ ಆಗಬೇಕು ಅನ್ನೋ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ. ತುಂಬ ಜನ ಮೆಸೇಜ್ ಮಾಡಿದ್ರಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ, ಇದ್ರ ಬಗ್ಗೆ ನೀವು ಕೂಡ ಮಾತಾಡಿ ಬ್ರದರ್ ಅಂತ. ಖಂಡಿತವಾಗ್ಲೂ ಮಾತಾಡೋಣ. ಆ್ಯಂಡ್ ರಿಲೀಸ್ ಖಂಡಿತವಾಗ್ಲೂ ಆಗಲೇಬೇಕು, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಕೆಲವೊಂದು ವಿಚಾರಗಳನ್ನ ಹಂಚ್ಕೊಳ್ಳಿದೆ, ಏನು ಕತೆ ಏನು ವಿಚಾರ ತಿಳಿಸ್ತೀನಿ ಅಂತ ಹೇಳ್ತಿ. ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ. ಪ್ರತಿಯೊಬ್ಬರು ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ, ನಿಮ್ಮ ಮನಸ್ಪೂರ್ವಕವಾಗಿ ಶಾಂತಿ ಕ್ರಾಂತಿ ಸಿನಿಮಾ ರಿಲೀಸ್ ಆಗಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಂಪಲ್ಸರಿಯಾಗಿ ಶಾಂತಿ ಕ್ರಾಂತಿ ಅಂತ ಟೈಪ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಶಾಂತಿ ಕ್ರಾಂತಿ ರಿಲೀಸ್ ಆಗಲೇಬೇಕು. ಏನಕ್ಕೆ ಅಂತಂದರೆ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆದಂಥ ಸಿನಿಮಾ. ಸೊ ಆಗಿನ ಕಾಲಕ್ಕೆ ಆ ರೀತಿಯಾದಂಥ ಒಂದು ಅದ್ಭುತವಾದಂಥ ಸಿನಿಮಾನ ರವಿ ಸರ್ ಕೊಟ್ಟಿದ್ದರು. ಬಟ್ ಆಗಿನ ಕಾಲಕ್ಕೆ ಅದು ಯಾಕೆ ಸಿನಿಮಾ ಒಂದು ಟೇಕ್ ಆಫ್ ಆಗಲಿಲ್ಲ ಅನ್ನುವಂಥದ್ದೇ ಒಂದು ಬೇಜಾರು ತರುವಂಥ ಸಂಗತಿ. ಬಟ್ ಅದಕ್ಕೆ ಈಗ ಇನ್ಸ್ಟಾಗ್ರಾಮಲ್ಲಿ ಮತ್ತು ರವಿ ಸರ್ ಅವರು ಆಗ್ತಂಥ ರೀಸೆಂಟ್ ಆಗತಂಥ ಒಂದು ಇನ್ಸ್ಟಾಗ್ರಾಮ್ ಒಂದು ಪೋಸ್ಟಲ್ಲಿ ಎಲ್ಲರೂ ಕೂಡ ಕೇಳ್ತಾ ಇರೋದು ಅಂದರೆ, ಸರ್ ರೀ ರಿಲೀಸ್ ಮಾಡಿಕೊಡಿ, ಆ ಮುಂದಿಂತ ನಮಗೆ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಅಭಿಮಾನಿಗಳು ಇಷ್ಟು ಒಂದು ಖುಷಿಯಿಂದ ಹಾಕ್ತಾ ಇದ್ದಾರೆ ಒಂದು ಕಾಮೆಂಟ್ಸ್ ಆಗಿರ್ಬೋದು. ಆ್ಯಂಡ್ ಶಾಂತಿ ಕ್ರಾಂತಿ ಸಿನಿಮಾನ ಮತ್ತೆ ನಾವು ಥಿಯೇಟ್ರಲ್ಲಿ ನೋಡಬೇಕು ಅನ್ನುವಂಥದ್ದನ್ನು ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಆ್ಯಂಡ್ ಇವತ್ತು ಒಂದು ರೀಲ್ ಯಾರೋ ನನಗೆ ಕಳಿಸಿದ್ರು, ರವಿ ಸರ್ ಒಬ್ಬ ಅಭಿಮಾನಿ ಒಬ್ಬರು ಕಳಿಸಿದ್ರು ನನಗೆ. ಅವರು ಅದರಲ್ಲಿ ಕಳಿಸ್ತಂಥ ವಿಡಿಯೋದಲ್ಲಿ ವಿಕ್ರಮ್ ಅವರು ಮಾತಾಡಿದ್ದಾರೆ ಮೀಡಿಯಾ ಮುಂದೆ. ಸೊ ಅವರು ಒಂದು ಕನ್ಫರ್ಮೇಷನ್ನೇ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ರವಿ ಸರ್ ಏನೋ ಮಾತಾಡಿದಾರಂತೆ, ರಿಲೀಸ್ ಬಗ್ಗೆ ಮಾತಾಡಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಈ ಒಂದು ವಿಚಾರ ಕೇಳಿದಾಗ ಒಂದು ಖುಷಿ ಆಗುತ್ತೆ. ಆ್ಯಂಡ್ ಪ್ರೆಸೆಂಟ್ ಈಗ ರಿಲೀಸ್ ಆಗುತ್ತಾ ಅಂತ ನಾನು ನೋಡೋದಾಯಿತು ಅಂದರೆ ಸದ್ಯಕ್ಕೆ ಡೌಟ್ ಅಂತ ನನಗೆ ಅನಿಸುತ್ತೆ. ಏನಕ್ಕೆ ಟಾಕ್ಸಿಕ್ ಇರೋದ್ರಿಂದ ಸೊ ಬಹುಶಃ 1-2 ತಿಂಗಳು ಲೇಟ್ ಆಗಬಹುದು. ಆ್ಯಂಡ್ ಅದ್ರ ಜೊತೆಗೇ ಸಿನಿಮಾ ಡೈರೆಕ್ಟಾಗಿ ಥಿಯೇಟ್ರಿಗೆ ಬರೋಕ್ಕಾಗಲ್ಲ. ಸೊ ಅದು ಸಿನಿಮಾ ಡಿಜಿಟಲ್ ಈಗ ಡಿಜಿಟಲ್ಗೆ ಕನ್ವರ್ಟ್ ಆಗಬೇಕು. ಆ್ಯಂಡ್ ಕೆಲವೊಂದು ಎಫೆಕ್ಟ್ಸ್ಗಳನ್ನು ಆ್ಯಡ್ ಮಾಡಬೇಕಾಗುತ್ತೆ ಸೌಂಡಲ್ಲಿ. ಆಮೇಲೆ ಕ್ಲಾರಿಟಿ ಬಗ್ಗೆ ಕೆಲವೊಂದು ಆ್ಯಡೆಡ್ ಇರುತ್ತೆ. ಸೊ ಅದು ಏನು ಕರೆಕ್ಷನ್ಸ್ಗಳನ್ನೆಲ್ಲ ಮಾಡಿ ಈಗಿನ ಒಂದು ಪ್ರೆಸೆಂಟ್ ಸಿಚುವೇಶನ್ ಥಿಯೇಟರ್ಸ್ಗಳಿಗೆ ಮತ್ತು ಪ್ರೊಜೆಕ್ಷನ್ಗಳಿಗೆ ಸೊ ಯಾವ ರೀತಿ ಕಂಪ್ಯಾಟಬಿಲಿಟಿ ಇರುತ್ತೋ ಸೊ ಆ ರೀತಿ ಕಂಪ್ಯಾಟಬಿಲಿಟಿ ಮಾಡಿ ಒಂದು ಥಿಯೇಟ್ರಿಗೆ ರಿಲೀಸ್ ಮಾಡಬೇಕಾಗುತ್ತೆ. ಬಹುಶಃ ಟೈಮ್ ತೊಗೊಳುತ್ತೆ ಇದರಲ್ಲಿ. ಆ ಟೈಮು ಭಾಳ ಆಗಬಾರ್ದು, ಮುಂದಕ್ಕೆ ಹೋಗಬಾರ್ದು. ಸೊ ಆದಷ್ಟು ಬೇಗನೆ ಬರಲಿ ಅಂತ ನನ್ನ ಒಂದು ಅನಿಸಿಕೆ, ಅಭಿಪ್ರಾಯ. ಏಕೆಂದರೆ ಈ ಸಿನಿಮಾ ಈಗ ನಾವು ಪ್ರೆಸೆಂಟ್ ಹಳೆಯ ಒಂದು ಸಿನಿಮಾನ ಮತ್ತೀಗ ಹೊಸದಾಗಿ ನಾವು ಈಗ ಆಧುನಿಕತೆ ಪಡೆದಿರುವಂಥ ಡಿಜಿಟಲ್ ಏನಿದೆ, UFO ಆಗಿರ್ಬೋದು, ಕ್ಯೂಬ್ ಆಗಿರ್ಬೋದು, ಸೊ ಇದ್ರ ಮುಖಾಂತರವಾಗಿ ಬಂದಾಗ ಸೊ ಥಿಯೇಟ್ರಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಪಡಿಬೇಕು ಅಂದರೆ ಸೌಂಡ್ ಕೂಡ ಮತ್ತು ಬೇರೆ ರೀತಿಯಲ್ಲಿ ಇಂಜಿನಿಯರಿಂಗ್ ಮಾಡಬೇಕಾಗುತ್ತೆ. ಯಾಕಂದರೆ ಆ ಎಫೆಕ್ಟಿಗೂ ಈ ಎಫೆಕ್ಟಿಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ಕಂಪ್ಲೀಟ್ಲಿ ಈಗಿನ ಒಂದು ಜನ್ರೇಷನ್ನ ಒಂದು ಪ್ರೊಜೆಕ್ಷನ್ನಿಗೆ ಕಂಪ್ಯಾಟಬಿಲಿಟಿ ಮಾಡಿ ರಿಲೀಸ್ ಮಾಡಬೇಕಾಗುತ್ತೆ. ಸೊ ವಿಕ್ರಮ್ ಅವರು ಒಂದು ಕನ್ಫರ್ಮೇಷನನ್ನು ಕೊಟ್ಟಿರೋದೊಂದು ರೀತಿಯಲ್ಲಿ ಖುಷಿ ವಿಚಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರವಿ ಸರ್ ಕೂಡ ಹೇಳಿದಾರಂತೆ. ಸೊ ನೋಡಿ ಈ ರೀತಿಯೆಲ್ಲ ತುಂಬ ಬರ್ತಾ ಇದೆ ಅಂತ, ರಿಕ್ವೆಸ್ಟ್ ಬರ್ತಾ ಇದೆ ಅಂತ. ಖಂಡಿತವಾಗ್ಲೂ ರವಿ ಸರ್ ನಾನು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಸೊ ಶಾಂತಿ ಕ್ರಾಂತಿ ಸಿನಿಮಾನ ನಾನು ಕೂಡ ಥಿಯೇಟ್ರಲ್ಲಿ ನೋಡೋಕೆ ಕಾಯ್ತಾ ಇದ್ದೀನಿ. ಆದಷ್ಟು ಬೇಗ ಸಿನಿಮಾನ ರಿಲೀಸ್ ಮಾಡಿ. ಖಂಡಿತವಾಗ್ಲೂ ಈ ಸಿನಿಮಾನ ಪ್ರತಿಯೊಬ್ಬರು ಕೂಡ ಥಿಯೇಟ್ರಿಗೆ ಹೋಗಿ ನೋಡ್ತಾರೆ. ಯಾಕಂದರೆ ಇದು ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮೂವಿ. ಸೊ 1991ರಲ್ಲಿ ರಿಲೀಸ್ ಆಗಿತ್ತು ಈ ಸಿನಿಮಾ. ಆ್ಯಂಡ್ ಆಗಿನ ಕಾಲದಲ್ಲೇ ಪ್ಯಾನ್ ಇಂಡಿಯಾ ಅನ್ನೋ ಒಂದು ಕಾನ್ಸೆಪ್ಟೇ ಇರಲಿಲ್ಲ. ಪ್ಯಾನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟೇ ಯಾರಿಗೂ ಗೊತ್ತಿರಲಿಲ್ಲ. ಸೊ ಆಗಿನ ಕಾಲದಲ್ಲೇ ಪ್ಯಾನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟು. ಬಟ್ ಈ ಸಿನಿಮಾ ಏನಾದರೂ ರವಿ ಸರಿಗೆ ಆವಾಗಿನ ಕಾಲದಲ್ಲಿ ಏನಾದರೂ ಒಂದು ದೊಡ್ಡ ಮಟ್ಟಿಗೆ ಹಿಟ್ ಕೊಟ್ಟಿತ್ತು ಅಂದರೆ ಸೊ ಅಲ್ಲಿಂದ ಪ್ಯಾನ್ ಇಂಡಿಯಾ ಎರ ಅನ್ನೋದೇನು ಅಲ್ಲಿಂದನೇ ಶುರುವಾಗ್ತಾ ಇತ್ತು. ಬಟ್ ಈಗ ಈ ಸಿನಿಮಾ ಮತ್ತೆ ರಿಲೀಸ್ ಮಾಡಬೇಕು ಅನ್ನೋದು ಅಭಿಮಾನಿಗಳ ಒಂದು ಆಸೆ ಆಗಿರ್ಬೋದು, ಸಿನಿ ಪ್ರೇಕ್ಷಕರುಗಳ ಆಸೆ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಆಸೆ ಆಗಿದೆ. ನನಗಂತರೂ ಶಾಂತಿ ಕ್ರಾಂತಿ ಸಿನಿಮಾ ನೋಡೋಕ್ಕೆ ಥಿಯೇಟ್ರಲ್ಲಿ ಎಕ್ಸ್ಪೆಕ್ಟೇಷನ್ ಅಂತೂ ತುಂಬಾ ಇದೆ. ತುಂಬಾ ಕ್ಯೂರಿಯಾಸಿಟಿ ಆ ಸಿನಿಮಾ ನೋಡಲಿಕ್ಕೆ. ಸೊ ಅಷ್ಟು ಅದ್ಭುತವಾದಂಥ ಸಿನಿಮಾ. ಸೊ ನಾನು ಕೂಡ ಕಾಯ್ತಾ ಇದ್ದೀನಿ. ಆ್ಯಂಡ್ 100% ಎಲ್ಲರೂ ಕೂಡ ಇಡೀ ಕರ್ನಾಟಕದ ಜನತೆನೇ ಈ ಒಂದು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡ್ತಾರೆ. 100% ಈ ಸಿನಿಮಾನ ಫ್ಯಾಮಿಲಿ ಆಡಿಯನ್ಸು ಪ್ರತಿಯೊಬ್ಬರು ಕೂಡ ಬಂದು ಈ ಸಿನಿಮಾನ ನೋಡಿ ಎಂಜಾಯ್ ಮಾಡ್ತಾರೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಬಟ್ ಇದೇ ಒಂದು ಟ್ರೆಂಡ್ ಏನಾದರೂ 2 ತಿಂಗಳ ಹಿಂದೆ ಅಥವಾ 3 ತಿಂಗಳಿಂದ ಬಂದಿದೆ. ಸೊ ಸಿನಿಮಾಗಳು ಯಾವುದೂ ಕೂಡ ಇರಲಿಲ್ಲ. ಸೊ ಆ ಟೈಮಲ್ಲಿ ರಿಲೀಸ್ ಆಗಿದ್ರೆ ಚೆನ್ನಾಗಿರ್ತಾ ಇತ್ತು. ಬಟ್ ಈಗ ಸದ್ಯಕ್ಕೆ ಟಾಕ್ಸಿಕ್ ಇರೋದ್ರಿಂದ ಸ್ವಲ್ಪ ತಡ ಆಗ್ಬೋದು. ಆಮೇಲೆ ನಾನು ಆಗಲೇ ಹೇಳಿದಾಗೆ ಈಗಿನ ಒಂದು ಟೆಕ್ನಾಲಜಿಗೆ ಅಡಾಪ್ಟ್ ಮಾಡಿ ಕೆಲವೊಂದು ಮಾಡಿಬಿಟ್ಟು ಅದನ್ನು ಈಗಿನ ಒಂದು ಪ್ರೊಜೆಕ್ಷನ್ಗಳಿಗೆ ಮಾಡುವಂಥದ್ದು ತುಂಬ ಕಾರ್ಯ ಕೂಡ ಇರುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಕೂಡ ಇದೆ. ಈಗ ಇನ್ವೆಸ್ಟ್ಮೆಂಟ್ ಇಲ್ದಂಗೆ ಥಿಯೇಟ್ರಿಗೆ ಬರಲ್ಲ. ಈಗ ಸೌಂಡಲ್ಲಾಗಿರ್ಬೋದು ಮತ್ತು ಕ್ಲಾರಿಟಿಯಲ್ಲಾಗಿರ್ಬೋದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನು ಮತ್ತೆ ನವೀಕರಣಗೊಳಿಸಿ ಥಿಯೇಟ್ರಿಗೆ ತೊಗೊಂಬರಬೇಕು. ಸೊ ಆದಷ್ಟು ಬೇಗ ಬರಲಿ ಅಂತ ಆಶಿಸ್ತೀನಿ. ಆ್ಯಂಡ್ ಆದಷ್ಟು ಬೇಗ ಬರಲಿ. ಎಲ್ಲರೂ ಕೂಡ ಕಾಯ್ತಾ ಇದ್ದೀವಿ ಈ ಸಿನಿಮಾಗೆ. ಆ್ಯಂಡ್ ನನಗಂತೂ ಈ ಒಂದು ಕೇಳಿದಾಗ ಶಾಂತಿ ಕ್ರಾಂತಿ ಸಿನಿಮಾ ಒಂದು ರಿಲೀಸ್ ಮಾಡ್ತಾ ಇದ್ದಾರೆ ಅಂತ ಕೇಳಿದಾಗ ಎಲ್ಲರೂ ಕೂಡ ಕೇಳ್ತಾ ಇರುವಾಗ ಒಂದು
ಖುಷಿ ಆಗುತ್ತೆ. ಯಾಕಂದರೆ ಇಷ್ಟೊಂದು ಆಡಿಯನ್ಸ್ಗಳ ಒಂದು ಬೆಂಬಲ ಬಂತು ಅಂದರೆ ಖಂಡಿತವಾಗ್ಲೂ ರವಿ ಸರ್ ಕೂಡ ಏನಾರ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆ್ಯಂಡ್ ಆಡಿಯನ್ಸ್ಗಳಿಗೆ ಮತ್ತು ಅವ್ರು ಹೇಳೋದಷ್ಟೇ, ಥಿಯೇಟ್ರಿಗೆ ಜನ ಬಂದು ಆಡಿಯನ್ಸ್ಗಳು ಬಂದು ಸಿನಿಮಾ ನೋಡಬೇಕು. ರವಿ ಸರ್ ಅವ್ರು ಹೇಳೋದಿಷ್ಟೇ, ಸಿನಿಮಾ ಬಂದು ನೋಡಬೇಕು. ಸೊ ಆ ಒಂದು ಸಿನಿಮಾ ಈಗ ಮತ್ತೆ ಶಾಂತಿಕ್ರಾಂತಿ ಮುಖಾಂತರವಾಗಿ, ರವಿ ಸರ್ ಸಿನಿಮಾ ಮತ್ತೆ ಶಾಂತಿಕ್ರಾಂತಿ ಮುಖಾಂತರವಾಗಿ ಮತ್ತೆ ನಾವೆಲ್ಲರೂ ಮತ್ತೆ ಥಿಯೇಟ್ರ್ ತುಂಬ ಹೋಗಿ ಸಿನಿಮಾ ಕೂತ್ಕೊಂಡು ನೋಡಿ ಎಂಜಾಯ್ ಮಾಡೋ ಟೈಮ್ ಮತ್ತೆ ಆದಷ್ಟು ಬೇಗ ಬರಲಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಏನು ಅನಿಸುತ್ತೆ ಶಾಂತಿಕ್ರಾಂತಿ ರಿಲೀಸ್ ಬಗ್ಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆದಷ್ಟು ಬೇಗ 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 ಸಿನಿಮಾ ರಿಲೀಸ್ ಆಗಲಿ ಅಂತ ಆಶಿಸ್ತೀನಿ. ಆ್ಯಂಡ್ ವೇಟಿಂಗ್ ಫಾರ್ ದ ಶಾಂತಿಕ್ರಾಂತಿ ಸರ್, ಆದಷ್ಟು ಬೇಗ ಬನ್ನಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.